ನಮಸ್ಕಾರ ಕರ್ನಾಟಕ ಸ್ಟಡಿ ವಿತ್ ಎಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತ ಕೇವಲ ಒಂದು ಭೌಗೋಳಿಕ ದೇಶವಲ್ಲ, ಅದೊಂದು ಸಾವಿರಾರು ವರ್ಷಗಳ ಪರಂಪರೆ ಇರುವ ಸಂಸ್ಕೃತಿಗಳ ಮಹಾಸಾಗರ. ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ಕಲೆ, ನೃತ್ಯ ಮತ್ತು ಸಂಗೀತಗಳು ಇಂದಿಗೂ ಜೀವಂತವಾಗಿವೆ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಮತ್ತು ಸಂಗೀತ ನಾಟಕ ಅಕಾಡೆಮಿ ಅಧಿಕೃತವಾಗಿ ಗುರುತಿಸುವ ಭಾರತದ 8 ಪ್ರಮುಖ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಇಂದು ನಾವು ಸಂಪೂರ್ಣ ಮತ್ತು ವಿಸ್ತೃತ ಮಾಹಿತಿಯನ್ನು ತಿಳಿಸಲಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮತ್ತು ಪ್ರತಿಯೊಬ್ಬ ಭಾರತೀಯನ ಸಾಮಾನ್ಯ ಜ್ಞಾನಕ್ಕಾಗಿ ಈ ವಿಡಿಯೋ ಅತ್ಯಂತ ಪ್ರಮುಖವಾಗಿದೆ. ಬನ್ನಿ, ಭಾರತೀಯ ಕಲೆಯ ಅದ್ಭುತ ಜಗತ್ತಿಗೆ ಕಾಲಿಡೋಣ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಮೊದಲನೆಯದು, ತಮಿಳುನಾಡಿನ ಹೆಮ್ಮೆಯ ಭರತನಾಟ್ಯ. ಇದು ಭಾರತದ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ. ಸುಮಾರು 2000 ವರ್ಷಗಳ ಹಿಂದೆ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ದೇವದಾಸಿ ಸಂಪ್ರದಾಯದೊಂದಿಗೆ, ಅಂದರೆ ದಾಸಿ ಆಟಂ ಎಂಬ ಹೆಸರಿನೊಂದಿಗೆ ಇದು ಆರಂಭವಾಯಿತು. ಭರತ ಮುನಿಯ ನಾಟ್ಯಶಾಸ್ತ್ರವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಈ ನೃತ್ಯದಲ್ಲಿ ರೇಖಾಗಣಿತದಂತಹ ನಿಖರವಾದ ಕಾಲುಗಳ ಚಲನೆ ಮತ್ತು ಮುಖದ ಭಾವಾಭಿನಯ ಅದ್ಭುತವಾಗಿರುತ್ತದೆ. ಇದು ಪ್ರಧಾನವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅವಲಂಬಿಸಿದೆ. ಎರಡನೆಯದು, ಉತ್ತರ ಪ್ರದೇಶದಲ್ಲಿ ಜನ್ಮ ತಾಳಿದ ಕಥಕ್. ಕಥಕ್ ಎಂದರೆ ಕತೆ ಹೇಳುವುದು ಎಂದರ್ಥ. ಪುರಾಣದ ಕಥೆಗಳನ್ನು ಊರಿಂದೂರಿಗೆ ಹೋಗಿ ಹೇಳುವ ಕಥಾಕಾರ್ಗಳಿಂದ ಇದು ಜನ್ಮ ತಾಳಿತು. ತದನಂತರ ಮುಘಲ್ ಆಸ್ಥಾನಗಳಲ್ಲಿ ಬಹಳ ಪ್ರಸಿದ್ಧಿ ಪಡೆದ ಈ ನೃತ್ಯ ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಸುಂದರ ಸಂಗಮವಾಗಿದೆ. ನರ್ತಕರು ಹಾಕುವ ವೇಗದ ಗಿರಕಿಗಳು, ಅಂದರೆ ಚಕ್ಕರ್, ಮತ್ತು ನೂರಾರು ಗೆಜ್ಜೆಗಳನ್ನು ಕಟ್ಟಿಕೊಂಡ ಕಾಲುಗಳ ಲಯಬದ್ಧ ಸದ್ದು ಪ್ರೇಕ್ಷಕರನ್ನು ಅಕ್ಷರಶಃ ಮಂತ್ರಮುಗ್ಧರನ್ನಾಗಿಸುತ್ತದೆ. ಮೂರನೆಯದು, ದೇವರ ನಾಡು ಕೇರಳದ ವಿಶಿಷ್ಟ ಕಲೆ ಕಥಕ್ಕಳಿ. ಇದೊಂದು ಕೇವಲ ನೃತ್ಯವಲ್ಲ, ಬದಲಾಗಿ ಒಂದು ಸಂಪೂರ್ಣ ನೃತ್ಯ ನಾಟಕ. ಇದರಲ್ಲಿ ಕಲಾವಿದರು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಕಥೆಯನ್ನು ದೃಶ್ಯೀಕರಿಸುತ್ತಾರೆ. ಕಥಕ್ಕಳಿಯ ಬಹುದೊಡ್ಡ ಆಕರ್ಷಣೆ ಎಂದರೆ ಅವರ ಮೇಕಪ್ ಮತ್ತು ಬೃಹತ್ ವೇಷಭೂಷಣ. ದೇವರಿಗೆ ಹಸಿರು ಬಣ್ಣ ಹಚ್ಚಿದರೆ ರಾಕ್ಷಸ ಪಾತ್ರಗಳಿಗೆ ಹಸಿರು ಮತ್ತು ಕೆಂಪು ಬಣ್ಣಗಳನ್ನು ಲೇಪಿಸಿ ಗಂಟೆಗಟ್ಟಲೆ ಶೃಂಗಾರ ಮಾಡಿಕೊಳ್ಳುತ್ತಾರೆ. ಇದು ಪುರುಷ ಪ್ರಧಾನವಾದ ಕಲೆಯಾಗಿದೆ. ನಾಲ್ಕನೆಯದು, ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಹಳ್ಳಿಯಲ್ಲಿ ಹುಟ್ಟಿದ ಕೂಚಪುಡಿ. ಭರತನಾಟ್ಯವನ್ನೇ ಬಹಳಷ್ಟು ಹೋಲುವ ಈ ನೃತ್ಯದಲ್ಲಿ ತರಂಗಂ ಎಂಬ ಒಂದು ಅತ್ಯಂತ ಕಠಿಣವಾದ ಮತ್ತು ಅದ್ಭುತವಾದ ಘಟ್ಟವಿದೆ. ಇದರಲ್ಲಿ ಕಲಾವಿದರು ಹಿತ್ತಾಳೆ ತಟ್ಟೆಯ ಅಂಚಿನ ಮೇಲೆ ಕಾಲಿಟ್ಟು, ತಲೆಯ ಮೇಲೆ ನೀರಿನ ಮಡಿಕೆ ಇಟ್ಟು, ಕೈಯಲ್ಲಿ ಉರಿಯುವ ದೀಪ ಹಿಡಿದು ಪರಿಪೂರ್ಣ ಸಮತೋಲನದಲ್ಲಿ ನೃತ್ಯ ಮಾಡುತ್ತಾರೆ. ಅವರ ಏಕಾಗ್ರತೆ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಇನ್ನು ಐದನೆಯದು, ಪೂರ್ವ ಭಾರತದ ಒಡಿಶಾ ರಾಜ್ಯದ ಒಡಿಸ್ಸಿ ದೇವಾಲಯದ ಗೋಡೆಗಳ ಮೇಲಿನ ಶಿಲ್ಪಿಗಳಿಗೆ ಜೀವ ಬಂದಂತೆ ಕಾಣುವ ನೃತ್ಯ ಇದು. ತಲೆ, ಎದೆ ಮತ್ತು ಸೊಂಟವನ್ನು ಬಗ್ಗಿಸಿ ನಿಲ್ಲುವ ತ್ರಿಭಂಗಿ ಭಂಗಿ ಈ ನೃತ್ಯದ ಅತ್ಯಂತ ಪ್ರಮುಖ ಲಕ್ಷಣ. ಜಯದೇವನ ಗೀತಾ ಗೋವಿಂದದ ಪದ್ಯಗಳನ್ನು ಇಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತದೆ. ಇದು ಕಣ್ಣಿಗೆ ಕಟ್ಟುವಂತಹ ಲಾವಣ್ಯಮಯ ನೃತ್ಯ ಪ್ರಕಾರವಾಗಿದೆ. ಆರನೆಯದು, ಈಶಾನ್ಯ ರಾಜ್ಯ ಮಣಿಪುರದ ಮಣಿಪುರಿ ನೃತ್ಯ. ವೈಷ್ಣವ ಭಕ್ತಿ ಪಂಥದಿಂದ ಆಳವಾಗಿ ಪ್ರಭಾವಿತವಾದ ಈ ನೃತ್ಯದಲ್ಲಿ ರಾಧಾಕೃಷ್ಣರ ದೈವಿಕ ಪ್ರೇಮವನ್ನು ಬಿಂಬಿಸುವ ರಾಸಲೀಲಾ ಬಹಳ ಪ್ರಸಿದ್ಧ. ಈ ನೃತ್ಯದಲ್ಲಿ ಕಠಿಣವಾದ ಮುಖಭಾವಗಳಿಗಿಂತ ದೇಹದ ಮೃದುವಾದ ಮತ್ತು ನಿರಂತರವಾದ ಚಲನೆಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಮಹಿಳೆಯರು ಧರಿಸುವ ಸಿಲಿಂಡರ್ ಆಕಾರದ ಪೊಟ್ಲಾಯ್ ಉಡುಗೆ ಈ ನೃತ್ಯದ ವಿಶಿಷ್ಟ ಗುರುತಾಗಿದೆ. ಏಳನೆಯದು, ಅಸ್ಸಾಂನ ಸಾತ್ರಿಯ. 15ನೇ ಶತಮಾನದ ಮಹಾಪುರುಷ ಶ್ರೀಮಂತ ಶಂಕರದೇವರಿಂದ ಸೃಷ್ಟಿಯಾದ ಈ ನೃತ್ಯ ಸತ್ರಗಳೆಂಬ ವೈಷ್ಣವ ಮಠಗಳಲ್ಲಿ ಬೆಳೆಯಿತು. ಪೌರಾಣಿಕ ಕಥೆಗಳನ್ನು ಹೇಳಲು ಇಲ್ಲಿ ವಿಶಿಷ್ಟವಾದ ಮುಖವಾಡಗಳನ್ನು ಬಳಸುತ್ತಾರೆ. 8ನೇದು ಮತ್ತು ಕೊನೆಯದು, ಕೇರಳದ ಮೋಹಿನಿಯಾಟ್ಟಂ. ಹಿಂದೂ ಪುರಾಣದ ವಿಷ್ಣುವಿನ ಮೋಹಿನಿ ಅವತಾರದ ಕಥೆಯನ್ನು ಆಧರಿಸಿದ ಇದು ಮಹಿಳೆಯರೇ ಪ್ರದರ್ಶಿಸುವ ಅತ್ಯಂತ ಮೃದುವಾದ ಲಾಸ್ಯ ಪ್ರಧಾನವಾದ ಏಕವ್ಯಕ್ತಿ ನೃತ್ಯವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಭಾರತದ 8 ಪ್ರಮುಖ ಶಾಸ್ತ್ರೀಯ ನೃತ್ಯಗಳ ಸಂಪೂರ್ಣ ಮಾಹಿತಿ. ನೃತ್ಯ ಕಲಿಯುವುದರಿಂದ ನಮ್ಮಲ್ಲಿ ಶಿಸ್ತು, ಏಕಾಗ್ರತೆ ಮತ್ತು ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ. ಜೊತೆಗೆ ನಮ್ಮ ಸಂಸ್ಕೃತಿಯ ಅರಿವು ಮೂಡುತ್ತದೆ. ಈ ವಿಡಿಯೋ ನಿಮಗೆ ಜ್ಞಾನವರ್ಧಕ ಅನಿಸಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಪರೀಕ್ಷೆಗೆ ಓದುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅತ್ಯುತ್ತಮ ಮತ್ತು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಸ್ಟಡಿ ವಿತ್ ಎಬಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.